ನಮಸ್ತೆ ಸರ್. ನಮಸ್ತೆ. ನಾವು ಈಗ ಭವಿಷ್ಯದಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂತ ನಮ್ಮ ಒಂದು ಆಲೋಚನೆ ಇದೆ. ಆ ನಿಟ್ಟಿನಲ್ಲಿ ನಮ್ಮದು ಒಂದು ಯೋಜನೆ ಕೂಡ ಹಮ್ಮಿಕೊಂಡಿದ್ದೀವಿ. ಓಕೆ. ಈ ವಿಚಾರದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ನಾವಿಲ್ಲಿ ಏನು ಗಮನಿಸ್ತಾ ಇದ್ದೀವಿ, ಈ ಪ್ರದೇಶದಲ್ಲಿ ಈ ಎರೆಹುಳ ತೊಟ್ಟಿ ಇರ್ಬೋದು, ಮತ್ತು ಇಲ್ಲಿ ಜೇನು ಪೆಟ್ಟಿಗೆ ಕಾಣಿಸ್ತಾ ಇದೆ ಅಲ್ವಾ ಸರ್? ಹೌದು. ನೋಡಿ, ಅಲ್ಲಿ ಬಾಳೆ ಗಿಡ ಇದೆ, ಚೋಪೆ ಗಿಡ ಇದೆ, ವಿವಿಧವಾದ ಸಸ್ಯಗಳು ಇಲ್ಲಿ ನಾಟ್ಕೊಂಡಿದ್ದಾರೆ. ಈವನ್ ಇಲ್ಲಿ ನೋಡಿ ನಾಟಿ ಕೋಳಿ, ಗಿರಾಜ್ ಕೋಳಿ ಮೇ ಬಿ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ನಮ್ಮ ಒಂದು ರೇಷ್ಮೆ ಕೃಷಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ನೀವು ಇದ್ದೀರಿ ಪ್ರಾಧ್ಯಾಪಕರು, ನಿಮ್ಮ ಒಂದು ಸಲಹೆಗಳೇನು ಕೊಡ್ಬೋದು ರೈತರಿಗೆ? ರೈತ ಬಾಂಧವರಲ್ಲಿ ವಿನಂತಿ, ಇವತ್ತು ನಾವು ಒಂದೇ ಬೆಳೆ ಏಕ ಬೆಳೆ ಪದ್ಧತಿಯನ್ನು ಬಿಡಬೇಕು. ಮೊದಲು ಏನು 30 ವರ್ಷ 40 ವರ್ಷ ಅಂದರೆ ಸಮಗ್ರ ಕೃಷಿ ಅಂದರೆ ಇರುವಂಥ ನಮ್ಮ ಜಮೀನಿನಲ್ಲೇ ಎಲ್ಲ ಥರದ ಬೆಳೆಗಳು ಅಂದರೆ ಹಣ್ಣು ಬೆಳೆಗಳು, ಕಾಳು ಬೆಳೆಗಳು, ಈ ಥರ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ